ನಮಸ್ಕಾರ ವೀಕ್ಷಕರೇ. ಎಲೆಕ್ಷನ್ ಡೇಟ್ ಹತ್ತಿರ ಆಗ್ತಾ ಇದ್ದಂತೆ ಬಿಹಾರದಲ್ಲಿ ರಾಜಕೀಯ ಅಖಾಡ ರಂಗೇರ್ತಾ ಇದೆ. ಒಂದು ಕಡೆ ವಿವಾದ, ಗಲಾಟೆ, ರಂಪ ರಗಳೆಗಳ ನಡುವೆ ಈಗ ಕೊಡುಗೆಗಳ ಅಬ್ಬರ ಶುರುವಾಗಿದೆ. ಬಿಹಾರದಲ್ಲಿ ಎನ್ಡಿಎ ಮಿತ್ರಕೂಟದ ಪ್ರಮುಖ ಎದುರಾಳಿ ಆರ್ಜೆಡಿಯ ತೇಜಸ್ವಿ ಯಾದವ್ ಈಗ ಬಂಪರ್ ಆಫರ್ ಒಂದನ್ನ ಕೊಟ್ಟಿದ್ದಾರೆ. ಇದರಿಂದ ಜನರು ಆಕರ್ಷಿತರಾಗೋದಕ್ಕಿಂತ ಹೆಚ್ಚಾಗಿ ಇದು ಹೇಗೆ ವರ್ಕ್ ಆಗುತ್ತೆ, ಇದೆಲ್ಲ ಸಾಧ್ಯನಾ ಅನ್ನೋ ಪ್ರಶ್ನೆಗಳು ಹುಟ್ಟಿವೆ. ಒಂದು ವೇಳೆ ಇದು ಸಾಧ್ಯ ಆಯಿತು ಅಂದ್ರೆ ಬಿಹಾರದ ಮುಂದಿನ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದು ಕೂಡ ಭಯ ಬೀಳಿಸುವಂತಿದೆ. ಇನ್ನೊಂದೆಡೆ ರಾಹುಲ್ ಕೂಡ ವಿವಾದಾತ್ಮಕ ವಿಚಾರಗಳನ್ನ ಎತ್ತಿ ಜನರ ಮುಂದೆ ಮಾತಾಡ್ತಾ ಇದ್ದಾರೆ. ಇದು ಜನರ ದಿಕ್ಕು ತಪ್ಪಿಸೋ ಯತ್ನ ಅಂತ ಬಿಂಬಿತವಾಗ್ತಾ ಇದೆ. ಇನ್ನು ಇಂಡಿ ಒಕ್ಕೂಟಕ್ಕೆ ಟಕ್ಕರ್ ಕೊಡೋ ಹಾಗೆ ಸಿಎಂ ನಿತೀಶ್ ಕುಮಾರ್ ಕೂಡ ಜನರಿಗೆ ಒಂದಷ್ಟು ಆಫರ್ ಗಳನ್ನ ಬಿಟ್ಟಿದ್ದಾರೆ. ಇದೆಲ್ಲದರ ಮಧ್ಯೆ ಇತ್ತ ಕರ್ನಾಟಕ ಸಿಎಂ ಸಿದ್ದರಾಮಯ್ಯ ಹಳೆಯ ವಿಚಾರವನ್ನ ಕೆದಕೋದಕ್ಕೆ ಹೋಗಿ ಕಾಂಗ್ರೆಸ್ ಬುಡಕ್ಕೆ ತಂದಿಟ್ಟಿದ್ದಾರೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಅಧಿಕಾರ ಹಿಡಿಯೋದಕ್ಕೆ ಏನೆಲ್ಲ ಮಾಡಬೇಕು ಅನ್ನೋದರ ಬೇಸಿಕ್ ಐಡಿಯಾ ಎಲ್ರಿಗೂ ಇದೆ. ಜನಪರ ಕೆಲಸಗಳನ್ನ ಮಾಡಬೇಕು, ಜನರ ವಿಶ್ವಾಸವನ್ನ ಗಿಟ್ಟಿಸ್ಕೊಳ್ಬೇಕು, ಜನರ ಕಷ್ಟಗಳಿಗೆ ಸ್ಪಂದಿಸಬೇಕು. ಇಂಥವರನ್ನ ಆರಿಸಿದ್ರೆ ನಾವು ಉದ್ಧಾರ ಆಗ್ಬೋದು ಅಂತ ಜನರಿಗೆ ಮನವರಿಕೆ ಆಗೋ ಹಾಗೆ ಮಾಡಬೇಕು. ಹೀಗೆ ಹೇಳ್ತಾ ಹೋದ್ರೆ ಸಾಕಷ್ಟು ವಿಚಾರಗಳಿವೆ. ಆದ್ರೆ ಇದೆಲ್ಲದಕ್ಕೂ ಮೊದಲು ಅಧಿಕಾರ ಹಿಡಿಬೇಕು ಅಂದ್ರೆ ಎಲೆಕ್ಷನ್ ನಲ್ಲಿ ಗೆಲ್ಲಬೇಕು ಅನ್ನೋದು ವಾಸ್ತವ. ಈ ಎಲೆಕ್ಷನ್ ನಲ್ಲಿ ಗೆಲ್ಲೋದಕ್ಕೆ ಏನಪ್ಪಾ ಅರ್ಹತೆ ಬೇಕು ಅಂತ ಕೇಳಿದ್ರೆ ಜನರಿಗೆ ಕನ್ಫ್ಯೂಸ್ ಆಗ್ಬೋದು. ಯಾಕಂದ್ರೆ ಭಾರತೀಯ ಎಲೆಕ್ಷನ್ಗಳು ನಡೆಯೋದೇ ಹಣ, ಹೆಂಡ ಹಾಗೂ ಇತ್ಯಾದಿ ಆಫರ್ಗಳಿಂದ. ಅದರಲ್ಲೂ ಉಚಿತಗಳು ವರ್ಕೌಟ್ ಆಗ್ತಾ ಇರೋದ್ರಿಂದ ಅದೇ ಹಾದಿಯಲ್ಲಿ ಬಹುತೇಕರು ನಡೀತಾ ಇದ್ದು ಈಗ ಬಿಹಾರದಲ್ಲೂ ಕೂಡ ಆಫರ್ಗಳು ಮೇಳೈಸ್ತಾ ಇವೆ. ಈಗ ಲಾಲು ಪುತ್ರ ತೇಜಸ್ವಿ ಯಾದವ್ ಮೀಸಲಾತಿಯನ್ನ ಏರಿಸುವ ಮೂಲಕ ಜನರನ್ನ ಆಕರ್ಷಿಸೋದಕ್ಕೆ ಮುಂದಾಗಿದ್ದಾರೆ. ಬಿಹಾರದಲ್ಲಿ ಇಂಡಿ ಒಕ್ಕೂಟ ಅಧಿಕಾರಕ್ಕೆ ಬಂದ್ರೆ ಮೀಸಲಾತಿಯನ್ನ ಬರೋಬ್ಬರಿ 85%ಗೆ ಏರಿಸಿ ಬಿಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಅಲ್ಲದೆ ಇದನ್ನ ಸುಮ್ಮನೆ ಹೇಳ್ತಾ ಇಲ್ಲ, ಈ ಮೀಸಲಾತಿಯನ್ನ ಸಾಂವಿಧಾನಾತ್ಮಕವಾಗಿ ಜಾರಿ ಮಾಡ್ತೀವಿ, ಶೆಡ್ಯೂಲ್ 9ರಲ್ಲಿ ಇದನ್ನ ತರ್ತೀವಿ, ನಮಗೆ ವೋಟ್ ಹಾಕಿ ಗೆಲ್ಲಿಸಿ ಅಂತ ಘೋಷಣೆ ಮಾಡಿದ್ದಾರೆ. ಇದೆಲ್ಲ ಆಗೋ ಕೆಲಸನ ಹಾಗೆ ಹೀಗೆ ಅನ್ನೋದೆಲ್ಲ ಸೆಕೆಂಡ್ರಿ. ಆದ್ರೆ ಇದು ಜನರನ್ನ ಅಟ್ರಾಕ್ಟ್ ಮಾಡೇ ಮಾಡುತ್ತೆ ಅಂತ ರಾಜಕೀಯ ತಿಳಿದವರು ಹೇಳೋ ಮಾತು. ಬರೋಬ್ಬರಿ 85% ಮೀಸಲಾತಿ ಅಂದ್ರೆ ರಾಜ್ಯದಲ್ಲಿರೋ ಬಹುತೇಕ ಎಲ್ರಿಗೂ ಸರ್ಕಾರಿ ಉದ್ಯೋಗ ಸಿಕ್ಕಿದಂತ ಆಯ್ತಲ್ಲ ಅನ್ನೋ ಲೆಕ್ಕಾಚಾರ ಶುರುವಾಗಿದೆ. ಆದ್ರಿಂದ ಆರ್ಜೆಡಿ ಪಾಲಿಗೆ ಇದು ದೊಡ್ಡ ಗೇಮ್ ಚೇಂಜರ್ ಆಗಲಿದೆಯಾ ಅನ್ನೋ ಚರ್ಚೆಗಳು ಶುರುವಾಗಿದೆ. ಈ ಹಿಂದೆ ಬಿಹಾರದ ಸರ್ಕಾರಿ ಕೆಲಸಗಳೆಲ್ಲ ಬಿಹಾರಿಗಳಿಗೆ ಮಾತ್ರ, ಬೇರೆ ರಾಜ್ಯದವರಿಗೆ ಇಲ್ಲ ಅಂತ ಹೇಳಿ ತೇಜಸ್ವಿ ಯಾದವ್ ವಿವಾದವನ್ನ ಸೃಷ್ಟಿ ಮಾಡಿದ್ರು. ಈಗ ಇನ್ನೊಂದು ಹಂತ ಮುಂದಕ್ಕೆ ಹೋಗಿ 85% ಮೀಸಲಾತಿಯನ್ನ ಘೋಷಣೆ ಮಾಡಿದ್ದಾರೆ. ಅಂದ್ಹಾಗೆ ಒಂದು ವೇಳೆ ಇದೇ ಘೋಷಣೆ ಆಧಾರದಲ್ಲಿ ಗೆದ್ದು ಬಿಟ್ರು ಅಂದ್ಕೊಳ್ಳಿ, ಹೇಳಿದಂತೆ 85% ಘೋಷಣೆ ಮಾಡೋದಕ್ಕೆ ಹೋದ್ರು ಅಂದ್ಕೊಳ್ಳಿ, ಇದು ಪ್ರಾಕ್ಟಿಕಲ್ ಆಗಿ ಸಾಧ್ಯವಾಗುತ್ತಾ ಅಂತ ನೋಡ್ತಾ ಹೋದ್ರೆ ಖಂಡಿತ ಸುಲಭ ಇಲ್ಲ. ಸಂವಿಧಾನದಲ್ಲಿ 50%ಗಿಂತ ಹೆಚ್ಚು ಮೀಸಲಾತಿ ಸ್ಲ್ಯಾಬ್ ಅನ್ನ ಏರಿಸೋ ಹಾಗಿಲ್ಲ ಅಂತ ಡಾಕ್ಟರ್ ಅಂಬೇಡ್ಕರ್ ಅವರು ಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾರೆ. ಇದನ್ನ ಬದಲಾಯಿಸಬೇಕು ಅಂದ್ರೆ ಅಂಬೇಡ್ಕರ್ ಸಂವಿಧಾನವನ್ನ ತಿದ್ದುಪಡಿ ಮಾಡಬೇಕು. ಕಾಂಗ್ರೆಸ್ ಹಾಗೂ ವಿಪಕ್ಷಗಳ ಪ್ರಕಾರ ತಿದ್ದುಪಡಿ ಅಂದ್ರೆ ಸಂವಿಧಾನವನ್ನೇ ಬದಲಿಸೋದು ಅಂತ ಅರ್ಥ. ಹೀಗಿರುವಾಗ ಸಂವಿಧಾನ ರಕ್ಷಕರು ಅಂತ ಹೇಳ್ಕೊಂಡು ಸಂವಿಧಾನವನ್ನ ಬದಲಿಸೋದು ಸರಿನಾ ಅನ್ನೋ ಪ್ರಶ್ನೆ ಹುಟ್ಟುತ್ತೆ. ಎರಡನೇದಾಗಿ 85% ಮೀಸಲಾತಿ ಕೊಟ್ರೆ ಅದನ್ನ ಜಾತಿ ಆಧಾರದಲ್ಲಿ ಹೇಗೆ ವಿಭಜನೆ ಮಾಡ್ತಾರೆ ಅನ್ನೋ ಪ್ರಶ್ನೆ ಹುಟ್ಟುತ್ತೆ. ಒಂದು ಸಮುದಾಯ 100ಕ್ಕೆ 100 ಬೆಂಬಲ ಕೊಡೋದ್ರಿಂದ ಈ ಮೀಸಲಾತಿಯಲ್ಲಿ ದೊಡ್ಡ ಪಾಲು ಅವರಿಗೆ ಕೊಡಬೇಕು ಅನ್ನೋದು ನ್ಯಾಯ. ಅಲ್ಲಿಗೆ ಹೆಚ್ಚುವರಿ 50% ನಲ್ಲಿ 25% ಒಂದು ಸಮುದಾಯಕ್ಕೆ ಕೊಟ್ರೆ ಉಳಿದಿರೋದನ್ನ ಹಿಂದೂಗಳಲ್ಲಿ ಹಂಚಿಕೆ ಮಾಡೋದು ಹೇಗೆ? ಹಿಂದೂಗಳಲ್ಲಿ ಸಾಕಷ್ಟು ಜಾತಿಗಳು ಇವೆ ಅನ್ನೋದು ವಿಭಜನೆ ಮಾಡುವವರಿಗೆ ದೊಡ್ಡ ಅಡ್ವಾಂಟೇಜ್ ಆಗುತ್ತೆ. ಎಲ್ಲಾ ಸಮುದಾಯದವರು ಈ ಮೀಸಲಾತಿ ಆಧಾರದಲ್ಲಿ ವೋಟ್ ಹಾಕಿ ಗೆಲ್ಲಿಸಿದ್ರು ಅಂದಾಗ ಯಾರಿಗೆ ಜಾಸ್ತಿ ಕೊಡೋದು, ಯಾರಿಗೆ ಕಡಿಮೆ ಕೊಡೋದು ಅನ್ನೋ ಪ್ರಶ್ನೆ ಹುಟ್ಟುತ್ತೆ. ಒಂದು ವೇಳೆ ಅದನ್ನೂ ಬ್ಯಾಲೆನ್ಸ್ ಮಾಡಿಕೊಂಡು ಹಂಚಿಕೆ ಮಾಡಿ ಮುಗಿಸಿದ್ರು ಅಂದ್ಕೊಳ್ಳೋಣ. ಯಾವುದೋ ಒಂದು ಊರಲ್ಲಿ ಯಾವುದೋ ಒಂದು ಹುದ್ದೆಗೆ ಒಂದು ಸ್ಥಾನ ಖಾಲಿ ಇದೆ, ಅದಕ್ಕೆ 2 ಅಭ್ಯರ್ಥಿಗಳಿದ್ದಾರೆ, ಇಬ್ಬರಿಗೂ ಮೀಸಲಾತಿ ಇರೋದ್ರಿಂದ ಟ್ಯಾಲೆಂಟ್ ಹಾಗೂ ಅರ್ಹತೆ ಇಲ್ಲಿ ಮುಖ್ಯ ಆಗೋದಿಲ್ಲ. ಆದ್ರೆ ಇಬ್ಬರು ಬೇರೆ ಬೇರೆ ಜಾತಿ ಅಂತ ಅಂದ್ಕೊಳ್ಳಿ. ಆಗ ಯಾರಿಗೆ ಆದ್ಯತೆ ಕೊಡ್ತಾರೆ, ಯಾರನ್ನ ಕೈ ಬಿಡ್ತಾರೆ? ಸರಿ, ಇಬ್ರು ಒಂದೇ ಜಾತಿ ಅಂತ ಇಟ್ಕೊಳ್ಳಿ. ಆಗ ಒಬ್ಬರಿಗೆ ಕೊಟ್ಟು ಒಬ್ಬರನ್ನ ಬಿಟ್ರೆ ಅವರ ಜಾತಿ ನಡುವೆಯೇ ಅಸಮಾಧಾನ ಸೃಷ್ಟಿಯಾದಂತೆ ಆಗೋದಿಲ್ವಾ ಅನ್ನೋ ಪ್ರಶ್ನೆ ಹುಟ್ಟಿದೆ. ಇದೆಲ್ಲದರಿಂದ ಆಚೆಗೆ ಸ್ಕೂಲಿಗೆ ಹೋಗಿ ಚೆನ್ನಾಗಿ ಓದ್ಬೇಕು ಅನ್ನೋ ಪರಿಕಲ್ಪನೆಗೆ ಬೆಲೆಯೇ ಇಲ್ಲದಂತೆ ಆಗುತ್ತಲ್ವಾ ಅನ್ನೋದು ಜನರ ಪ್ರಶ್ನೆ. ಇನ್ನು ಇತ್ತ ಕಾಂಗ್ರೆಸ್ನ ಪ್ರಧಾನಿ ಅಭ್ಯರ್ಥಿ ರಾಹುಲ್ ಗಾಂಧಿ ಇನ್ನೊಂದು ರೀತಿಯಲ್ಲಿ ಜನರನ್ನ ಎತ್ತಿಕಟ್ಟೋ ಕೆಲಸ ಮಾಡ್ತಾ ಇದ್ದಾರೆ. ಭಾರತದಲ್ಲಿ ಇರೋ 500 ಪ್ರಮುಖ ಫರ್ಮ್ಗಳು ಹಾಗೂ ಆಸ್ಪತ್ರೆಯಲ್ಲಿ ದಲಿತರು, ಹಿಂದುಳಿದವರು ಹಾಗೂ ಒಬಿಸಿ ಸಮುದಾಯದವರು ಸಿಇಒ ಸ್ಥಾನದಲ್ಲಿ ಇಲ್ಲ ಅಂತ ಆರೋಪಿಸಿದ್ದಾರೆ. ಈ ಆರೋಪಕ್ಕೆ ಮೊದಲ ಉತ್ತರ ಏನಂದ್ರೆ, ಸಿಇಒ ಸ್ಥಾನಕ್ಕೆ ಹೋಗೋದಕ್ಕೆ ಬೇಕಾಗಿರೋದು ಜಾತಿ ಅಥವಾ ಧರ್ಮ, ಇನ್ನೊಂದು ಮತ್ತೊಂದು ಅಲ್ಲ. ಆ ಸ್ಥಾನಕ್ಕೆ ಬೇಕಾಗಿರೋದು ಅರ್ಹತೆ ಅಷ್ಟೇ. ಅಂದ್ಹಾಗೆ ಈ ಮಾತನ್ನ ವಿವಾದಾತ್ಮಕವಾಗಿ ಸ್ವೀಕರಿಸುವ ಅವಶ್ಯಕತೆ ಇಲ್ಲ. ಕಾರಣ ಏನು ಅನ್ನೋದಕ್ಕೂ ಕೂಡ ವಿವರಣೆ ಕೊಡ್ತಾ ಹೋಗ್ತೀವಿ. ಇವತ್ತು ಒಬ್ಬ ವ್ಯಕ್ತಿ ತೀರಾ ಬಡತನದಲ್ಲಿ ಇದ್ದಾನೆ, ಆತನಿಗೆ ಶಾಲೆಗೆ ಹೋಗೋದಕ್ಕೂ ದುಡ್ಡಿಲ್ಲ ಅಂದ್ಕೊಳ್ಳಿ.
ಈ ಸಂದರ್ಭದಲ್ಲಿ ನಮ್ಮ ಹೆಮ್ಮೆಯ ಸಂವಿಧಾನ ಡಾಕ್ಟರ್ ಅಂಬೇಡ್ಕರ್ ಅವರ ಶಿಕ್ಷಣದ ಆಶಯ ಆ ಬಾಲಕನ ಕೈ ಹಿಡಿಯುತ್ತೆ. ಆತನಿಗೆ ಸರ್ಕಾರದ ಮೂಲಕ ಉಚಿತ ಶಿಕ್ಷಣದ ಅವಕಾಶವೂ ಸಿಗುತ್ತೆ. ನಂತರ ಆ ಬಾಲಕನಿಗೆ ಇರೋ ಸವಾಲು ಏನಂದ್ರೆ ಅದು ಉನ್ನತ ಶಿಕ್ಷಣ. ಇಲ್ಲೂ ಕೂಡ ಮೀಸಲಾತಿ ಮೂಲಕ ಆ ಬಡ ವಿದ್ಯಾರ್ಥಿಗೆ ಶಿಕ್ಷಣಕ್ಕೆ ಸಹಾಯ ಆಗುತ್ತೆ. ಆತ ತನ್ನ ಜೀವನವನ್ನ ಸುರಕ್ಷಿತವಾಗಿ ವ್ಯವಸ್ಥಿತವಾಗಿ ಕಟ್ಟಿಕೊಳ್ಳೋದಕ್ಕೆ ಒಂದು ಅವಕಾಶ ಸಿಗುತ್ತೆ. ಇದಾದ ನಂತರ ಇರೋ ಚಾಲೆಂಜ್ ಏನು ಅಂದ್ರೆ ಅದು ಉದ್ಯೋಗ. ಉದ್ಯೋಗದಲ್ಲೂ ಕೂಡ ಮೀಸಲಾತಿ ಇರೋದ್ರಿಂದ ಮೀಸಲಾತಿಗೆ ಅರ್ಹ ಸಮುದಾಯದವರೆಲ್ಲ ಮೀಸಲಾತಿ ಮೂಲಕ ಉದ್ಯೋಗ ಪಡೆಯೋದಕ್ಕೆ ಯೋಚಿಸ್ತಾರೆ. ಹಲವರಿಗೆ ಉದ್ಯೋಗ ಸಿಗುತ್ತೆ. ಉದ್ಯೋಗ ಸಿಕ್ಕ ಬಹುತೇಕರು ಹಲವು ಕಾರಣಗಳಿಂದ ಉದ್ಯೋಗವನ್ನ ಬದಲಿಸೋದಕ್ಕೆ ಹೋಗೋದಿಲ್ಲ, ತಮ್ಮ ಜೀವನವನ್ನ ನಿರ್ವಹಿಸಿಕೊಂಡು ಹೋಗ್ತಾರೆ. ಈಗ ಮೀಸಲಾತಿ ಇಲ್ಲದ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಅನ್ನೋದನ್ನ ನೋಡ್ತಾ ಹೋಗೋಣ. ಇವರಿಗೆ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇರುತ್ತೆ. ಅಗ್ರಸ್ಥಾನದ ಅಂಕಗಳನ್ನ ಪಡೆಯೋ ಚಾಲೆಂಜ್ ಇರುತ್ತೆ. ಅಷ್ಟು ಪಡೆದ ಮೇಲೂ ಪೈಪೋಟಿ ಮುಗಿಯೋದಿಲ್ಲ. ವಿವಿಧ ಎಕ್ಸಾಮ್ ಹಾಗೂ ಕೋರ್ಸ್ಗಳಲ್ಲಿ ಅದೇ ಅಗ್ರಸ್ಥಾನವನ್ನ ಮುಂದುವರಿಸಿಕೊಂಡು ಹೋಗೋ ಅನಿವಾರ್ಯತೆ ಇರುತ್ತೆ. ಹಾಗೆ ಎಚ್ಚರಿಕೆ ವಹಿಸಿಕೊಂಡು ಮುನ್ನುಗ್ಗುವವರು ಅವರ ಅರ್ಹತೆಗೆ ತಕ್ಕಂತೆ ದೊಡ್ಡ ಹುದ್ದೆಯನ್ನ ಹಿಡಿತಾರೆ. ಒಂದು ವೇಳೆ ಮೀಸಲಾತಿಯೂ ಇಲ್ಲದೆ ದೊಡ್ಡ ಮಟ್ಟದಲ್ಲಿ ಅಂಕಗಳೂ ಇಲ್ಲದ ವಿದ್ಯಾರ್ಥಿಗಳು ಬೇರೆ ಬೇರೆ ಮಾರ್ಗದಲ್ಲಿ ಯಶಸ್ಸನ್ನು ಹುಡುಕ್ತಾ ಹೋಗ್ತಾರೆ. ಹಲವು ರೀತಿಯ ಕೋರ್ಸ್ಗಳನ್ನ ಕಲಿತಾರೆ. ಯಾವುದಾದ್ರೂ ಒಂದು ವಿಷಯದಲ್ಲಿ ತಮ್ಮನ್ನ ತಾವು ಎಕ್ಸ್ಪರ್ಟ್ ಆಗಿ ಮಾಡಿಕೊಳ್ಳಲೇಬೇಕಾದ ಅನಿವಾರ್ಯತೆ ಕೂಡ ಇರುತ್ತೆ. ಇಲ್ಲ ಅಂದ್ರೆ ಉದ್ಯೋಗ ಸಿಗಲ್ಲ ಅನ್ನೋ ಭಯದಿಂದ ಇದೆಲ್ಲವನ್ನು ಅವರು ಮಾಡ್ತಾರೆ. ಇನ್ನು ಕೆಲವರು ರಿಸ್ಕ್ ತೆಗೆದುಕೊಂಡು ತಮ್ಮದೇ ಒಂದು ಸ್ಟಾರ್ಟ್ಅಪ್ ಅಥವಾ ಸಂಸ್ಥೆಯನ್ನ ಕಟ್ತಾರೆ. ಇದರಲ್ಲಿ ಎಷ್ಟೋ ಜನರು ಫೇಲ್ಯೂರ್ ಆಗ್ತಾರೆ, ಕೆಲವರು ಸಕ್ಸಸ್ ಆಗ್ತಾರೆ. ಇದು ಪ್ರಪಂಚದ ವಾಸ್ತವ. ಇಲ್ಲಿ ಜಾತಿ ಧರ್ಮ ಇನ್ನೊಂದು ಮತ್ತೊಂದು ಯಾವುದೂ ಇಲ್ಲವೇ ಇಲ್ಲ. ಯಾರು ಎಷ್ಟರ ಮಟ್ಟಿಗೆ ಶ್ರಮ ಹಾಕ್ತಾರೋ ಅವರು ಅಷ್ಟು ದೊಡ್ಡ ಸ್ಥಾನವನ್ನ ಏರ್ತಾರೆ. ಇದನ್ನ ಸಾಮಾನ್ಯ ಜ್ಞಾನ ಇರುವ ಯಾರು ಬೇಕಾದ್ರೂ ಹೇಳ್ಬೋದು. ಆದ್ರೆ ರಾಹುಲ್ ಇದರಲ್ಲೂ ಜಾತಿ ಧರ್ಮ ಹುಡುಕಿ ವಿವಾದ ಎಬ್ಬಿಸ್ತಾ ಇದ್ದಾರೆ ಅಂತ ಜನರು ಬೈತಾ ಇದ್ದಾರೆ. ಅಂದಹಾಗೆ ಇದನ್ನ ಹೇಳೋ ಮೂಲಕ ರಾಹುಲ್ ನಮ್ಮನ್ನ ಗೆಲ್ಲಿಸಿ ಖಾಸಗಿ ವಲಯದಲ್ಲೂ ಮೀಸಲಾತಿ ತರ್ತೀವಿ ಅನ್ನೋದನ್ನ ಪರೋಕ್ಷವಾಗಿ ಹೇಳಿದಂತೆ ಕಾಣಿಸ್ತಾ ಇದೆ. ಏನು ಎದುರಾಳಿಗಳು ಉಚಿತಗಳನ್ನ ಬಂಪರ್ ಆಫರ್ಗಳನ್ನ ಕೊಡೋ ಹೊತ್ತಲ್ಲಿ ನಾವು ಸೈಲೆಂಟ್ ಆಗಿದ್ರೆ ಹೇಗೆ ಅಂತ ಬಿಹಾರ ಸಿಎಂ ನಿತೀಶ್ ಕುಮಾರ್ ಕೂಡ ಅಖಾಡಕ್ಕಿಳಿದಿದ್ದಾರೆ. ಮಹಿಳೆಯರನ್ನ ಟಾರ್ಗೆಟ್ ಮಾಡಿ ನಿತೀಶ್ ಕುಮಾರ್ ಸರ್ಕಾರ ಆಫರ್ ಘೋಷಣೆ ಮಾಡಿದೆ. ಮುಖ್ಯಮಂತ್ರಿ ಮಹಿಳಾ ರೋಜ್ಗಾರ್ ಯೋಜನೆ ಅಡಿಯಲ್ಲಿ ಹೊಸದಾಗಿ ಚಿಕ್ಕ ಪುಟ್ಟ ಉದ್ಯಮ ಶುರು ಮಾಡೋದಕ್ಕೆ ಪ್ರತಿ ಕುಟುಂಬದ ಒಬ್ಬ ಮಹಿಳೆಗೆ 10,000 ಧನ ಸಹಾಯವನ್ನ ನೀಡ್ತಾ ಇದ್ದಾರೆ. ಅಲ್ಲದೆ 6 ತಿಂಗಳ ಕಾಲ ಬಿಸ್ನೆಸ್ ಅನ್ನ ಮುಂದುವರಿಸಿದ್ರೆ ಹೆಚ್ಚುವರಿ ಸಹಾಯವಾಗಿ 2 ಲಕ್ಷ ಕೊಡೋದಕ್ಕೆ ಸರ್ಕಾರ ನಿರ್ಧಾರ ಕೈಗೊಂಡಿದೆ. ಇದು ಬೇರೆಲ್ಲ ಉಚಿತಗಳಿಗಿಂತ ಬೆಸ್ಟ್ ಅನ್ನಿಸ್ಕೊಳ್ತಾ ಇದೆ. ಸುಮ್ಮನೆ ಹಣ ಕೊಟ್ಟು ಸೋಮಾರಿ ಮಾಡೋ ಬದಲು ಏನಾದ್ರೂ ಕೆಲಸ ಆರಂಭಿಸಿ ಅಂತ ಪ್ರೋತ್ಸಾಹ ಕೊಡ್ತಾ ಇರೋದು ಜನರ ಜೀವನ ಮಟ್ಟ ಸುಧಾರಿಸೋದಕ್ಕೂ ಹಾಗೂ ಉದ್ಯೋಗ ಸೃಷ್ಟಿ ಜೊತೆಗೆ ರಾಜ್ಯದ ಆರ್ಥಿಕತೆಗೆ ಬೂಸ್ಟ್ ಕೊಟ್ಟಂತಾಗುತ್ತೆ ಅಂತ ಚರ್ಚೆ ಆಗ್ತಾ ಇದೆ. ಇನ್ನೊಂದೆಡೆ ಇತ್ತ ಕರ್ನಾಟಕ ಸಿಎಂ ಸಿದ್ದರಾಮಯ್ಯ ಸ್ಫೋಟಕ ವಿಷಯವನ್ನ ಹೇಳಿ ಕಾಂಗ್ರೆಸ್ ಅನ್ನ ಇಕ್ಕಟ್ಟಿಗೆ ಸಿಕ್ಕಿಸಿದ್ದಾರೆ. 1991ರ ಎಲೆಕ್ಷನ್ ನಲ್ಲಿ ವೋಟ್ ಚೋರಿ ಆಗಿತ್ತು, ಅದಕ್ಕೆ ನಾನು ಸೋತಿದ್ದು ಅಂತ ಹೇಳಿದ್ದಾರೆ. ವಿಷಯ ಏನಂದ್ರೆ 1991ರಲ್ಲಿ ಜನತಾದಳದಲ್ಲಿದ್ದ ಸಿದ್ದರಾಮಯ್ಯ ಕಾಂಗ್ರೆಸ್ ಅಭ್ಯರ್ಥಿಯಿಂದ ಸೋಲನ್ನ ಕಂಡಿದ್ರು. ಆಗ್ಲೇ ಕಾಂಗ್ರೆಸ್ ವೋಟ್ ಚೋರಿ ಮಾಡಿತ್ತು ಅಂತ ಹೇಳಿದಂತಾಗಿದೆ. ಬಿಜೆಪಿ ಇದನ್ನೇ ಇಟ್ಕೊಂಡು ಕಾಂಗ್ರೆಸ್ ಕಾಲೆಳಿತಾ ಇದೆ. ವೋಟ್ ಚೋರಿ ವಿಚಾರದಲ್ಲಿ ಪಕ್ಷಕ್ಕೆ ಡ್ಯಾಮೇಜ್ ತಂದಿದ್ದಕ್ಕೆ ರಾಜಣ್ಣನನ್ನ ತೆಗೆದು ಹಾಕಿದ್ರು. ಈಗ ಏನ್ ಮಾಡ್ತಾರೆ ಅನ್ನೋ ಚರ್ಚೆ ಶುರುವಾಗಿದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.